ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹಳದಿ ಶಾಸ್ತ್ರದ್ದು ವಿಡಿಯೋ ಹಾಕಿದ್ದೆ. ಯಾರೆಲ್ಲ ನೋಡಲಿಲ್ಲ ಒಂದು ಸಲ ಚೆಕ್ ಮಾಡಿ ನೋಡಿ. ಹಾಗೆಯೇ ಹಳದಿ ಶಾಸ್ತ್ರ ಆದಮೇಲೆ ನೆಕ್ಸ್ಟ್ ಏನೇನು ಶಾಸ್ತ್ರ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರು ತರೋಕ್ಕೆ ಅಂತ ಹೇಳ್ಬಿಟ್ಟು ಅದೇ 3 ಮಡಕೆ ಇತ್ತಲ್ಲ, ಅದರಲ್ಲಿ ನೀರು ತುಂಬಿಸ್ಕೊಂಬರ್ತಾರೆ. ಅಲ್ಲಿಂದ ದೇವಸ್ಥಾನ ಹತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅದರಲ್ಲಿ ನೀರು ತುಂಬಿಕೊಂಡು ಬರೋದು. ಹಾಗೆ ಇಲ್ಲಿ ಊರ ದೇವಸ್ಥಾನ ಇರುತ್ತಲ್ಲ, ಇದು ಆಂಜನೇಯನ ದೇವಸ್ಥಾನ. ಇಲ್ಲಿ ಬಂದು ಪೂಜೆ ಮಾಡಿಸ್ಬಿಟ್ಟು ಇಲ್ಲೇನು ದೇವ್ರದ್ದು ಮಾಲೆ ಹಾಕ್ತಾ ಇದ್ದಾರೆ. ಇದನ್ನು ಹಾಕಿಸ್ಕೊಂಡು ಹೊರಗಡೆ ಎಲ್ಲ ಪೂಜೆ ನಡೀತಾ ಇದೆ. ಹೊರಗಡೆನೂ ಇಲ್ಲಿ ಶಾಸ್ತ್ರ ಮಾಡ್ತಾಯಿದ್ರು. ಅದೇ ನೀರೆಲ್ಲ ತುಂಬಿಸ್ಬಿಟ್ಟು ಅದು ಯಾರ್ಯಾರು ಹೊತ್ಕೊಳ್ತಾರೆ ಅವರೆಲ್ಲ ಪೂಜೆ ಮಾಡೋದು. ಪೂಜೆ ಮಾಡಿಬಿಟ್ಟು ಮತ್ತು ಆ ಪಕ್ಕದಲ್ಲಿ ಬಾಣ ದೇವ್ರು ಇರುತ್ತಲ್ಲ, ಅದಕ್ಕೂ ಪೂಜೆ ಮಾಡ್ತಾಯಿದ್ರು. ಫಸ್ಟ್ ಇದೊಂದು ಸೈಡ್ ಮಾಡ್ತಾಯಿದ್ರೆ ಅದೊಂದು ಸೈಡ್ ಮಾಡ್ತಾಯಿದ್ರು. ಅಲ್ಲಿಂದ ನೀರು ತಗೊಂಡು ಇನ್ನೇನು ಮನೆ ಹತ್ರಕ್ಕೆ ಬಂದ್ವಿ. ಇವ್ರ ಮನೆಯಿಂದ ದೇವಸ್ಥಾನಕ್ಕೆ ಏನೊಂದು 5-10 ನಿಮಿಷದಲ್ಲಿ ಬರ್ಬೋದು ಅನಿಸುತ್ತೆ. ಆದರೆ ನಮಗೆ ದೇವಸ್ಥಾನದಿಂದ ಮನೆ ಹತ್ರಕ್ಕೆ ಬಂದಿದ್ದು ಹೆಚ್ಚು ಕಮ್ಮಿ 2 ಅವರೇ ಆಗೋಗಿತ್ತು. ಅಷ್ಟು ಅವರು ಒಂದೊಂದು ಸ್ವಲ್ಪ ಹೊತ್ತಿಗೆ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಬರೋ ಅಷ್ಟೊತ್ತಿಗೆ ನಮಗೆ ನಾವು ಆ ನೀರಿನ ಬೇರೆ ಹೊತ್ಕೊಂಡಿದ್ವಾ, ಕೈಯೆಲ್ಲ ನೋವು ಬಂದಿತ್ತು. 2 ಅವರ್ ನಿಂತು ಸಾಕಾಗೋಗಿತ್ತು. ಎಷ್ಟೊತ್ತಿಗಪ್ಪ ಮನೆಗೆ ಹೋಗ್ತಾರೆ ಅಂತ ಒಂದು ಸ್ವಲ್ಪ ಕುಣಿಯೋಳು ಸ್ಟಾಪ್ ಮಾಡಿದ ತಕ್ಷಣ ಒಂಚೂರು ಮುಂದೆ ಹೋಗ್ಬೋದಲ್ಲ ಅಂತ ಖುಷಿ ಆಗ್ತಿತ್ತು. ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 2 ಅವರ್ ಆಯಿತು. ಮನೆಗೆ ಬಂದ ತಕ್ಷಣ ತಗೊಂಡು ಬಂದಿರ್ತಾರಲ್ಲ ಬಾಣ ದೇವರು, ಅದನ್ನೆಲ್ಲ ಇಟ್ಟು ಅದಕ್ಕೆ ಎಡೆ ಇಡ್ತಾ ಇದ್ದಾರೆ.
ಇದು ದೇವರಿಗೆ ಮಾತ್ರ ನಾನ್ ವೆಜ್ ಇಟ್ಟಿದ್ದು. ಚಿಕನ್ ಸಾಂಬಾರು ಮಾಡಿದರು, ಅದೇ ಮೊಟ್ಟೆ ಮುದ್ದೆ ಅನ್ನ ಸಾಂಬಾರು. ಇನ್ನು ಎಲ್ಲರಿಗೂ ಊಟಕ್ಕೆ ಬಂದು ಸ್ವೀಟು, ಇದು ಎಡೆ ಇಡೋಕ್ಕೆ ಮಾತ್ರ ಮನೇಲೇ ಸ್ಪೆಷಲಾಗಿ ಮಾಡಿದರು ನಾನ್ ವೆಜ್ಜು ಅಡುಗೆನ. ಅದು ಯಾವಾಗ ಮಾಡಿದ್ರು ನಮ್ಗೆ ಬೆಳಗ್ಗೆಯಿಂದ ಈ ಮನೇಲೇ ಇದ್ದೀವಿ, ಅದು ಯಾವ ಟೈಮಲ್ಲಿ ಮಾಡಿದ್ರು ಗೊತ್ತೇ ಇಲ್ಲ ನಮಗೆ. ನಾನು ಊಟ ಬಡ್ಸೋಕ್ಕೆ ಹೋದಾಗಲೇ ಗೊತ್ತಾಗಿದ್ದು ನಾನ್ ವೆಜ್ ಅಡುಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಎಡೆಗಿಟ್ಟು ಪೂಜೆ ಎಲ್ಲ ಆದಮೇಲೆ ಎಡೆ ಏನಿಟ್ಟಿರ್ತಾರೆ ಅದನ್ನೇ ಮದುವೆ ಹುಡುಗ ಒಂದು ಊಟ ಮಾಡ್ತಾರೆ, ಇನ್ನೊಂದು ಪೂಜೆ ಮಾಡಿದ್ರಲ್ಲ ಅವರೊಂದು ಊಟ ಮಾಡ್ತಾಯಿದ್ದಾರೆ. ಇದಾದಮೇಲೆ ನಾವು ಊಟಕ್ಕೆ ಹೋಗಿದ್ವಿ, ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಅಜ್ಜಿ ಬಂದು ಇದು ಆಸೆ ಹಾಕೋದಕ್ಕೆ ಬರೀತಾರಲ್ಲ ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಬರೆದು ರೆಡಿ ಮಾಡಿದರು. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಆ ಕಡೆ ಸೈಡಲ್ಲಿ ಡಿಸೈನ್ ಮಾಡ್ತಾ ಇರ್ತಾರಲ್ಲ ಅದನ್ನು ನಾವು ಜಾಯಿನ್ ಆಗಿಬಿಟ್ಟು ಇವಾಗ ಒಂದೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಿ ಬಂದು ಬೆಳಗ್ಗೆ ತಗೊಂಡೋಗ್ತಾರಲ್ಲ ಚೌಟ್ರಿಗೆ ಹೋಗ್ಬೇಕಾದ್ರೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದರೊಳಗೆ ಮಾಡಿದ್ದು ಟಮಟ ಮತ್ತು ಬಾಳೆಹಣ್ಣು, ಎಲೆ, ಬೆಲ್ಲ, ಕೊಬ್ಬರಿ, ಕಾಯಿ ಎಲ್ಲ ಇಟ್ಟು ತುಂಬ್ತಾ ಇದ್ದಾರೆ. ಬೆಳಗ್ಗೆ ಬೇಗನೆ ಹೋಗೋದಲ್ವ, ಟೈಮ್ ಆಗುತ್ತೆ ಮತ್ತು ಇದನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗಲೇ ಪ್ಯಾಕ್ ಮಾಡ್ತಾ ಇದ್ದಾರೆ. ಇವಾಗ ಆಸೆ ಎಲ್ಲ ಹಾಕ್ತಾರಲ್ಲ ಅದಕ್ಕೆ ಊರವರೆಲ್ಲ ಬಂದಿದ್ದರು. ಅಮ್ಮ ಬರೀ ಕೊಟ್ಟಿ ಹಾಕಿ ಬರುತ್ತಾನೆ. ಆಸೆ ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ಹಳದಿ ಶಾಸ್ತ್ರ ಮಾಡ್ತಾಯಿದ್ವಿ. ಇದನ್ನು ಬಂದು ಮಾವದಿರಿರ್ತಾರಲ್ಲ ಅವರು ಹಾಕೋದಂತೆ. ಪಾಪ ಇವ್ರು ಮಲಗಿದ್ರು, 2 ಗಂಟೆ ರಾತ್ರಿ ಆಗಿದೆ. ಆವಾಗ ಇವರೇ ಅಲ್ವಾ ಹಾಕಬೇಕು, ಅದಕ್ಕೆ ಎದ್ದಾಳಿಸ್ಬಿಟ್ಟು ಹಾಕ್ತಾಯಿದ್ರು. ಪಾಪ ನಿದ್ದೆಗಣ್ಣಲ್ಲೇ ಬಂದು ಹಾಕೋಗ್ಬಿಟ್ರು. ಇದಾದಮೇಲೆ ನಾನು ಅರಿಶಿನ ಹಚ್ಚಿದೆ. ನಾನಂತೂ ಆಲ್ಮೋಸ್ಟ್ ಇವನ ಮದುವೆಲಿ ಎಲ್ಲ ಶಾಸ್ತ್ರ ಮಾಡಿದ್ದೀನಿ. ನಾನು ವಿಡಿಯೋ ನೋಡ್ತಾ ಇದ್ನಲ್ಲ, ಅದರಲ್ಲಿ ಒಂದು ಭತ್ತ ಕುಟ್ಟೋದೊಂದು ಶಾಸ್ತ್ರ ಮಾಡಿಲ್ಲ. ಅದು ಯಾವಾಗ ಮಾಡಿದ್ರು ಅಂತಲೇ ಗೊತ್ತಾಗಲಿಲ್ಲ, ಅದು ಎಲ್ಲಿ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. ನಾವು
ರೆಡಿ ಆಗೋಕ್ಕೆ ಅಂತ ರೂಮಿಗೆ ಸೇರ್ಕೊಬಿಟ್ವಾ 1 ಅವರು. ಆ ಟೈಮಲ್ಲಿ ಮಾಡಿ ಮುಗಿಸಿದ್ದಾರೆ. ಸ್ಟಾರ್ಟ್. ಬಿಡಿ ಕೆಳಗೆ ಬಿಡಿ ಜಾಸ್ತಿ ಬಿಡಿ ಎಲ್ಲರ ಕೈಯಲ್ಲೂ ಅರ್ಧ ಅವ್ರ ಕೈಯಲ್ಲೇ ಉಳ್ಕತ್ತು. ಬಿಡಿ ಬಿಡಿ ಜೋರ ಬಿಡಿ 3 2 1 ಒನ್ಸ್ ಮೋರ್. ಲೇ ತಲೆ ಕೂದಲ ಕಿತ್ತಾಕಿನಿ ಲೇ ಅಲ್ಲಿಂದ ಸೌಂಡ್ ಬರ್ತಾರಲ್ಲ. ಟೈಗರ್ ಎಲ್ಲ ಒಂದೇ ಹಾಕಿಬೇಕು ಅಲ್ಲೇ ಇಸ್ಕೊಂಡು ಹಾ ಒಂದೇ ಸರಿ ಹೇಳ್ತೀನಿ. 1 2 3 ಸ್ಟಾರ್ಟ್. ಸ್ಲೋ ಆಗಿ ಹಾಕ್ಬೇಕು, ಮಳೆ ಬಂದಂಗೆ. ನೀವು ಒಂದು ದಬ್ 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 ಅಂತ ಹಾಕಿದ್ರೆ ಹಾಂ ಸಾಕು ಸಾಕು ಬಿಡು ಸಾಕು. ಏಯ್ ಸಾಕು ಬಿಡು. ಬುಡಿ ಸಾಕು ಬಿಡಿ. ಇನ್ನು ಹಳದಿ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ಹೊರಟ್ವಿ. ಮಕ್ಕಳಿಬ್ಬರು ಮಲಗಿದ್ರು. ಇವಾಗ ಅವರನ್ನು ಎದ್ದೇಳಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮದೇನು ಒಂದು ಅರ್ಧ ಗಂಟೆ 20 ನಿಮಿಷಕ್ಕೆಲ್ಲ ಹೋಗ್ಬೋದು ನಮ್ಮೂರಿಗೆ. ನಾವಿಲ್ಲಿಂದ ಹೊರಡಬೇಕಿದ್ರೆ 2:30 3 ಗಂಟೆ ಆಗೋಗಿತ್ತು. ನಾನು ಹೋಗಿ ಸ್ಯಾರಿ ಪಿನ್ ಮಾಡಿ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಆನ್ ದ ವೇ ಹೋಗ್ಬೇಕಾದ್ರಂತೂ ಸಖತ್ತು ಮಳೆ. ಕಾರ್ ನಿಲ್ಲಿಸಿ ನಾವು ಗೇಟ್ ಒಳಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ನೆಂದೋಗಿದ್ವಿ, ಅಷ್ಟು ಮಳೆ ಬರ್ತಾಯಿತ್ತು. ಇನ್ನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.